ಅಂತಂದ್ರೆ ಪರಮಾತ್ಮಂದದ ತಾಯಂದಿರ, ಅದನ್ನು ಪರಮಾತ್ಮ ಹೆಂಗಂತಂದ್ರ ಫ್ರೀಯಾಗಿ ಕೊಟ್ಟಾನು. 1 ರೂಪಾಯಿನೂ ಎದಕ್ಕೂ ತಗೊಳಂಗಿಲ್ಲ. ನೀವು ನೋಡ್ರಿ, ನಮ್ಮ ತಾಯಂದಿರು ಭಾಳ ಪ್ರಾಮಾಣಿಕರು ಯವ್ವ. ನೀವು ಹೆಣ್ಮಕ್ಳು ಎಷ್ಟು ಪ್ರಾಮಾಣಿಕರದಾರಂತಂದ್ರೆ ಅವರಷ್ಟು ಪ್ರಾಮಾಣಿಕರಿನ ಗಣಮಕ್ಕಳು ಇರೋದು ಕಡಿಮೆ ರೀ. ಯಾಕಂತಂದ್ರೆ ನೋಡ್ರಿ, ನಿಮ್ಮ ಮನ್ಯಾಗ ಅಕಸ್ಮಾತ್ ಖಾರ ಆಗಿತ್ತು ಅಂದ್ರೆ, ಈ ಕುಟ್ಟಿದ ಖಾರ, ಮಸಾಲೆ ಖಾರ ರೀ, ಮಸಾಲೆ ಖಾರ ಆಗಿತ್ತು ಅಂದ್ರೆ ಪಲ್ಯಕ್ಕೆ ಹಾಕುವುದು, ಅದು ಸಟ್ನ ಮಾಡೋದು ಅಲ್ಲ ನೋಡ್ರಿ. ಮಸಾಲೆ ಖಾರ ಅಂದ್ರೆ ಅದಕ್ಕೊಂದು 8 ದಿವಸ ಪ್ರೊಸೀಸರ್. ಅದಕ್ಕೆ ಮೆಣಸಿನ್ಕಾಯಿ ತರಬೇಕು, ಮಸಾಲೆ ತರಬೇಕು, ಅದನ್ನ ಮೇಲೆ ಹುರಿಬೇಕು, ಕರಿಬೇಕು, ಕೊಟ್ಟಬೇಕು, ಉಳ್ಳಿಗಡ್ಡೆ ಅದೆಲ್ಲ ಗದ್ಲು ಭಾಳ ಅದ. ಖಾರ ಆಯಿತು ಅಂತಂದ್ರ ಮಗ್ಗಲ ಮನ್ಯಾಗ ಹೋಗಿ 1 ಬಟ್ಲ ಖಾರ ತರ್ತಾಳೆ ನಮ್ಮವ್ವ. ಇಸ್ಕೊಂಡು ಖಾರ ಆಗ್ಯದ, ಪಲ್ಯ ಮಾಡ್ಬೇಕಾಗ್ಯದ, ಒಂದಿಟ್ಟು ಖಾರ ಕುಡ್ಸುತ್ತಕ್ಕ ಖಾರ ಕೊಡು. ಯಾಕಂದ್ರೆ ಕುಡ್ಸೋದು ಭಾಳ ಲೇಟ್ ಇರ್ತದೆ ನೋಡ್ರಿ. ಅದು ಖಾರ ನಮ್ಮವ್ಗಳು ಭಾಳ ಶಾಣ್ಯಾರ್ರಿ. ನೀವೆಲ್ಲ ಭಾಳ ಶಾಣ್ಯಾರ ಇದೀರಿ ಅಂತ ತಿಳ್ಕೊಂಡು ನಮ್ಮವೆಲ್ಲ ಮಣಿತನ ನಡೆದಾವ್ರಿ. ಇಲ್ಲಾಂದ್ರೆ ಮಣಿ ಎಲ್ಲ ಅಲ್ಲದೇವ್ರು ಗುಡಿ ಹಾಕಿದ್ದು ರೀ. ಅವು ಏನೂ ಕೆಲಸ ಇರ್ತಿದ್ದಿಲ್ಲ. ಎಟ್ಟು ಬರೋ ನಮ್ಮ ತಾಯಂದಿರ ಅಂತಂದ್ರೆ ಖಾರ ದಿವಸ ನೋಡ್ಕೋತ ಅದು ಹೆಂಗೆ ಸಣ್ಣಂಗೆ ಬರ್ತದ ನೋಡ್ರಿ. ಇನ್ನು ಆಗಾಕ ಬರಕ್ಕೆ ಹತ್ತಂದ್ರೆ ಅದ್ರದ್ದು ತಯಾರಿ ಚಾಲು ಮಾಡಿರ್ತಾವೆ ನಮ್ಮವು. ಇಲ್ಲೆಲ್ಲ ಸಣ್ಣಂಗೆ ಮೆಣಸಿನ್ಕಾಯಿ ತರೋದು, ಉಳ್ಳಿಗಡ್ಡೆ ತರೋದು, ಕುಟ್ಟೋದು, ಅದು ಮಾಡು ಇದು ಮಾಡು. ನಮ್ಮವುಗಳು ಭಾಳ ಶಾಣ್ಯಾರು. 1 ಬಟ್ಲ ಖಾರ ಅವರಲ್ಲಿ ಇಸ್ಕೊಂಡು ಬಂದ್ರಿ ಅಂತಂದ್ರ ನಮ್ಮವುಗಳು ಎಷ್ಟು ಪ್ರಾಮಾಣಿಕ ಅನ್ನೋದು ಹೇಳ್ತೀನಿ ನಾನು. 1 ಬಟ್ಲ ಅವರಲ್ಲಿ ಖಾರ ಇಸ್ಕೊಂಡು ಬಂದ್ರಿ ಅಂತಂದ್ರೆ ಖಾರ ಕುಟ್ಟಿಸ್ಕೊಂಡು ಬಂದು ನಿಮ್ಮ ಬರ್ನಿಗೆ ಹಾಕೋಕ್ಕಿಂತ ಮೊದಲು ಅಕ್ಕಿ ಇಸ್ಕೊಂಡು ಬಂದದ ಬಟ್ಟಲಕ್ಕೆ ಹಾಕ್ತೀರಿ ಮೊದಲು ಕೊಟ್ಟು ಬರಾಕ್. ಹೌದಿಲ್ಲ? ನಿಮ್ಮ ಬರ್ನಿಗೆ ಹಾಕೋಕ್ಕಿಂತ ಮೊದಲು ಆ ಹುಡುಗರಿಗೆ ಹೇಳ್ತೀರಿ, ಆ ಬಟ್ಲ ತಗೊಂಡ್ವಾ, ಕಲ್ಲ ಒಂದೊಂದು ಬಟ್ಲ ಖಾರ ತಂದದೀವು, ಮಲ್ಲ ಒಂದೊಂದು ಬಟ್ಲ ಖಾರ ತಂದದೀವು, ಮೊದಲು ಅಕ್ಕಿದ ಕೊಟ್ಟು ಬರೋಣ ಅಂತೀರಿ. ಹೌದಿಲ್ಲ? ಖಾರ ತುಂಬಿ ಅದನ್ನು ಅದರಾಗ. ಮತ್ತು ಹೆಣ್ಮಕ್ಳು ಹೆಂಗಂತಂದ್ರೆ ಇಷ್ಟು ಇಲ್ಲಿ ನಿಮ್ಮೂರವ್ರು ಅಲ್ರಿವ, ನಮ್ಮ ಕಡೆದು ಹೇಳ್ತಾನೆ. ನಮ್ಮ ಮತ್ತೆ ಈ ಮನ್ಯಾಗ ಅಕಸ್ಮಾತ್ ಹಿಟ್ಟದು ಆಗಿರ್ತೈತೆ ನೋಡ್ರಿ, ಚಪಾತಿ ಹಿಟ್ಟ, ಗೋಧಿ ಹಿಟ್ಟರ ಆಗಿರ್ತತೆ, ಜೋಳದ ಹಿಟ್ಟರ ಆಗಿರ್ತತೆ. ಬೀಸ್ಕೊಂಡು ಬರುತ್ತಕ್ಕ, ಒಂದು ಬೋಗನ್ ಹಿಟ್ಟು ಕೊಡು, ಜೋಳದ ಹಿಟ್ಟು ಕೊಡು, ಗೊಂಜಾಳ ಹಿಟ್ಟು ಕೊಡು, ಜೋಳ ತರ್ತಿರ್ಲ ತಂದು ಹೊಳ್ಳಿ ಅವ್ರಿಗೆ ಕೊಡಾಕ್ ಹೋಗುವಾಗ ನೋಡ್ಬೇಕು. ಅದು ಎರ್ದ್ರಲ್ಲೇ ತಂದಿರ್ತಿರ್ಲ ಒಂದು ಡಬರಿ ಏನಂತಿಲ್ಲ, ಅದಕ್ಕೊಂದು ಬೋಗಾಣರ ಬಾಟ್ಲರ ತಂದಿರ್ತಿರ್ಲ. ಅದನ್ನ ಹಿಟ್ಟು ತಗೊಂಡು ಹಿಂಗೆ ಅಳಿದು ಅದನ್ನ ಇಟ್ಟು ಅಂತುರ್ಲೆ ಅಳಿದು ಅದನ್ನು. ಯಾಕಂದ್ರೆ ಒತ್ತಿ ಕೂತು ಹೆಚ್ಚು ಮಾರಿಗಿದೀತ ಅನ್ನೋದು ನಮ್ಮ ಅವುಗಳು. ಒಟ್ಟು ಅಂತಿರ್ಲೆ ಹಿಂಗೆ ಮಾಡಿ ಮತ್ತು ಅದು ಉಪ್ಪರಾಗುವಂಗೆ ಗುಡ್ಡದ ಗತೆ ಮ್ಯಾಲೆ ಇರ್ತೈತೆ. ಅದೇನು ಒತ್ತಿ ಇದನ್ನು ಮಾಡಂಗಿಲ್ಲ, ಮ್ಯಾಲೆ ಹಿಂಗೆ ಉದುರಿಸಿ ಒಳಗಡ್ಲಾರ್ದಂಗೆ ತಗೋರ್ವನಿಂದ ತಗೋದು ಕೊಟ್ಟು ಬರೋರು ನಮ್ಮ ಅವುಗಳು. ಅಷ್ಟು ಶಾಣ್ಯಾರ. ಹೆಚ್ಚು ಕೊಟ್ಟಂಗಾಗಿರ್ಬೇಕು, ಆದರೆ ಎಲ್ಲರಿಗಿಂತ ಕಡಿಮೆನ ಹೋಗಿರ್ಬೇಕು. ಇಡು ಶಾಣ್ಯಾರ ನಮ್ಮ ಅವುಗಳು. ಖಾರ ಕೊಡುವಾಗ ಕೊಟ್ಟು ಬರ್ತಿರಲ್ಲ, ನಿಮ್ಮ ಬಟ್ಟಲಕ್ಕೆ ಹಾಕೋಕ್ಕಿಂತ ಮೊದಲು ಅವ್ರದ್ದು ಕೊಟ್ಟು ಬರ್ತಿರ್ಲ. ಎಷ್ಟು ಪ್ರಾಮಾಣಿಕರು ನೋಡ್ರಿ ಅವ. ಅಕಸ್ಮಾತ್ ಯಾರಿಗಾರ 100 ರೂಪಾಯಿ ಸಂತ್ಯಾಗ ಕೊಳೆ ಮೇದಾಗ 100 ರೂಪಾಯಿ ಇಸ್ಕೊಂಡು ಬಂದಿದ್ರಿ ಅಂತಂದ್ರೆ, 100 ರೂಪಾಯಿ ಇಸ್ಕೊಂಡು ಬಂದಿದ್ರಿ ಅಂತಂದ್ರೆ ಮಣಿಗೆ ಬಂದ ಕೂಡಲೇ ಚಾಲೂನ. ಕಾಶವನ ಕಡೆ 100 ರೂಪಾಯಿ ಇಸ್ಕೊಂಡ ನೀ ಕೊಡ್ಬೇಕು, ಕಾಶವನ ಕಡೆ 100 ರೂಪಾಯಿ ಇಸ್ಕೊಂಡ ನೀ ಕೊಡ್ಬೇಕು. ನೆನಪು ಕೊಡ್ಬೇಕು ಅನ್ನೋದು ಗಂಡಿಗೆ 20 ಸಲ ಹೇಳೋದು. ಅಲ್ಲಿ 100 ರೂಪಾಯಿ ಇಸ್ಕೊಂಡು ಬಂದಿನ ಕೊಡ್ಬೇಕ್ರಿ. ಅವ ತನ್ನ ಸಿಟ್ಟಿಗೆ ಒಂದು ಕೊಟ್ಟು ಬಿಡ, ಅದನ್ನು ಮೊದಲು ತಲೆ ಹಿಡಿಸಿದ್ದೆ ನನಗೆ. ಅದನ್ನು ಇವ ಕೊಡು ತಕ ನಿಮಗೆ ಸಮಾಧಾನ ಆಗಂಗಿಲ್ಲ. 100 ರೂಪಾಯಿ ಇಸ್ಕೊಂಡು ಬಂದದ್ದು ಕೊಡು ತಕ ನಿಮಗೆ ಸಮಾಧಾನ ಆಗಂಗಿಲ್ಲ, ಕೊಟ್ಟ ಬಿಡ್ಬೇಕು. ಅದ ನಮ್ಮ ಗಣಮಕ್ಕಳ್ರಿ, ಲಕ್ಷ ಗಂಟ್ಲೆ ತಂದಿರ್ತಾರ ಅವ್ರು. ಬೇಕಾದಂಗೆ ಗಪ್ಪ ಕೂತಿರ್ತಾರ ಅವ್ರು. ಅವ್ನು ಫೋನ್ ಹಚ್ಚಿ ರೊಕ್ಕ ಕೊಡ್ಲ ಅಂದ್ಕೊಳ್ಳೆ ಕೊಡ್ತತ್ಲ, ಏನು ಓಡ್ ಹಾಕಿವನು, ಏನು ಮುಣಗಿಸ್ಕೋತೀವನು. ನಮ್ಮ ಕಂಪ್ನಿ ಹಿಂಗ್ರಿ ತಾಯಿ. ಮತ್ತು ಮನ್ಯಾಗ ಎಷ್ಟು ಚಂದ ಅಂದ್ರೆ, ಯಾರು ಒಂದು ಈಟು ರೊಕ್ಕ ಗಂಡನ ಕೇಳಿದ್ರಂದ್ರೆ ಇಸ್ಕೊಂಡು ಬಂದವ್ರು ನೀವಲ್ಲ ಅವ. ಆದ್ರೆ ನಿಮ್ಮ ಮನಸ್ಸಿನಾಗ ಗಂಡಿಗೆ ಹೇಳ್ತೀರಿ, ಅವನಟ್ಟು ರೊಕ್ಕ ಕೊಟ್ಟು ಬಿಡ್ರಿ. ನಮ್ಮ ಮನ್ಯಾಗ ನಾವು ಆದ್ರೆ ಉಪವಾಸ ಇರೋನು ಕರೆ, ತಂದವ್ರದ್ದು ಮೊದಲು ಕೊಟ್ಟು ಬಿಡ್ರಿ ಅಂತ ಗಂಡಗೆ ಒಮ್ಮೆ ಹೇಳ್ತೀರಿಲ್ಲ ನೀವು? ಹೇಳ್ತೀರಿ ನೀವೆಲ್ಲ ಹೇಳ್ತೀರಿ. ಅದಕ್ಕೆ ತಾಯಂದಿರಿಗೆ ನಿಮ್ಗೆ ಗೊತ್ತಿರ್ಬೇಕು, ಧರ್ಮಸ್ಥಳ ಸಂಘದವನ್ರಿ ನಿಮ್ಮಲ್ಲಿ. ಸಾಲ ಯಾರಿಗೆ ಕೊಡ್ತಾರ್ರಿ ಅವರು? ಹೆಣ್ಮಕ್ಳಿಗೆ ಗಟ್ಟ ಕೊಡ್ತಾರಿಲ್ರಿ? ನಿಮ್ಗೆ ಕೊಡ್ತಾರನಪ್ಪ. ಯಾಕಂದ್ರೆ ನಿಮ್ಮ ಕೈ ಸುದ್ದಲ್ಲದವ್ರಿಗೆ ಗೊತ್ತದ. ಕೊಟ್ಟದು ಕೊಡೋ ಪೈಕಿ ಸಿಡು ತಿಳ್ಕೊಂಡ್ರ. ಮತ್ತು ನೀವು ಸುಮ್ಮನೆ ಹೇಳ್ತಿರ್ತಾನೆ ಹಂಗೆ. ಧರ್ಮಸ್ಥಳದ ಸಂಘದವರು
ಹೆಣ್ಮಕ್ಳಿಗೆ ಅವ್ರ ಸಾಲ ಕೊಡ್ತಾರ, ಲಕ್ಷ ಗಂಟ್ಲೆ ಕೊಡ್ತಾರ. ಮತ್ತು ನಿಮ್ಗೆ ಅವ್ರು ನೋಡ್ರಿ, ನೀವು ವಾರ ತುಂಬಬೇಕದನ್ನು ಎಲ್ಲರ ದೇನೆ ಮಾಡಿರ ತಂದು ತುಂಬೇ ಬಿಡ್ತೀರಿ ನೀವು. ಅಷ್ಟು ಪ್ರಾಮಾಣಿಕದಿರಿ ಅನ್ನೋದು ಅವ್ರಿಗೆ ಗೊತ್ತದ, ಅದಕ್ಕೆ ನಿಮಗೆ ಸಾಲ ಕೊಡ್ತಾರ ಅವ್ರು. ಮತ್ತು ಈ ಬಸ್ ಫ್ರೀ ಯಾರಿಗೆ ಮಾಡ್ಯಾರ್ರಿ? ನಿಮಗೆ. 2,000 ರೂಪಾಯಿ ಯಾರಿಗೆ ಬಿಡ್ತಾರ್ರಿ? ನಿಮಗೆ. ವಿಧವಾ ವೇತನ ನಿಮಗೆ. ಹೆಂಚಿ ಸತ್ರ ಅವ್ರಿಗೆ ಬರಂಗಿಲ್ಲ, ಯಾಕೆ ಅಂಬಲ್ರಿ? ಗಂಡ ಸತ್ರ ನೀವು ವಿಧವಾ, ನಿಮ್ಗೆ ರೊಕ್ಕ ಬರ್ತಾವ್ರಿ. ಪಾಸೆ 800 1000 1200 ನಿಮ್ಗೆ ರೊಕ್ಕ ಬರ್ತಾವ. ಹೆಂಚಿ ಸತ್ತವ್ರಿಗೆ ರೊಕ್ಕ ಬರಂಗಿಲ್ಲ, ಅದು ಗೌರ್ಮೆಂಟ್ದಾಗ. ಯಾಕೋ ನಾವು ಅನಾಥರ್ರಿ ಒಟ್ಟು ಗಂಡು ಮಕ್ಕಳಂದ್ರೆ ಸರ್ಕಾರದ ಲೆಕ್ಕದಾಗ ಇದ್ದು ಇಲ್ದಂಗ ಎಲ್ಲಾನು ತಾಯಂದಿರ ಹೆಸರ್ಲೆ. ಯಾಕೆವ್ವ ಅಂತಂದ್ರೆ ನೀವು ಯಾವತ್ತೂ ನಾಳಿಗೆ ಬೇಕಂತ ಕಟ್ಟಿಕೊಂಡು ಬಾಳೆ ಮಾಡವ್ರು. ನೀವು ಇವತ್ತಿಂದ ನಾಳಿಗೆ ಬೇಕು, ನಾಳಿದ ನಾಡ್ದು ಬೇಕಂತ ಪ್ರತಿನಿತ್ಯ ನೀವು ಚಂದ ಸಂಸಾರ ಮಾಡ್ತೀರಂತ ದೇವರು ನಿಮಗೆ ಕೊಡ್ತಾನ, ಧರ್ಮಸ್ಥಳದವರು ನಿಮಗೆ ಕೊಡ್ತಾರ, ಸರ್ಕಾರದವರು ನಿಮಗೆ ಕೊಡ್ತಾರ. ನಿಮಗೆ ಕೊಟ್ರ ಆ ಮನಿ ಚಂದ ನಡೀತದ ಅಂತ ಎಲ್ಲರಿಗೂ ಗೊತ್ತದ, ಅದಕ್ಕೆ ನಿಮಗೆ ಕೊಡ್ತಾರ್ರಿ ಇವ, ಅದಕ್ಕೆ ನಿಮಗೆ ಕೊಡ್ತಾರ ತಾಯಂದಿರ. ಆ ರೀತಿಯೊಳಗ ಪರಮಾತ್ಮನನ್ನ ನಾವು ಯಾವತ್ತೂ ಮರಿಬಾರದು. ಭಗವಂತ ಏನು ಕೊಟ್ಟಿಲ್ಲ ಹೇಳ್ರಿ? ಈ ಶರೀರ ಯಾರು ಕೊಟ್ಟಾರ? ಇದನ್ನ ಇಟ್ಟೆಲ್ಲ ಸುಂದರವಾದ ಶರೀರ ಪರಮಾತ್ಮನ. ಅದಕ್ಕೆ ಒಂದು 5 ಮಂದಿದ ಋಣ ಅದ ಅಂತೀರಿ ನಮ್ಮ ಮ್ಯಾಲ. ಸಾಯು ತನಕ ಆ 5 ಮಂದಿ ಋಣ ಎಂದೂ ಮರಿಬಾರ್ದಂತ, ನಾವು ಎಂದೂ ಮರಿಬಾರ್ದಂತ. ಯಾವ್ಯಾವ ಋಣ ರೀ ಅಂತಂದ್ರೆ, ಮೊದಲನೇದ್ದು ಪರಮಾತ್ಮನ ಋಣ ಅದ ನಮ್ಮ ಮ್ಯಾಲ, ಪರಮಾತ್ಮನ ಋಣ ಅದ. 2ನೇದ್ದು ಗುರುವಿನ ಋಣ ಅದ ನಮ್ಮ ಮ್ಯಾಲ. 3ನೇದ್ದು ತಾಯಿಯ ಋಣ ಅದ ನಮ್ಮ ಮ್ಯಾಲ. 4ನೇದ್ದು ಪ್ರಕೃತಿಯ ಋಣ ಅದ ನಮ್ಮ ಮ್ಯಾಲ. 5ನೇದ್ದು ಸಮಾಜದ ಋಣ ಅದ ನಮ್ಮ ಮ್ಯಾಲ. ಈ 5 ಋಣ ಯಾರಿಗೂ ತೀರ್ಸಕ್ಕಾಗಂಗಿಲ್ಲ. ಆದ್ರೆ ಇವ್ರಿಗೆ ಎಂದೂ ವಿರೋಧ ಮಾಡಬಾರದು. ನಾವು ಈ ಋಣ ಎಷ್ಟು ಸಾಧ್ಯ ಆಗ್ತದ ಅಷ್ಟು ತೀರಿಸಬೇಕು. ಪರಮಾತ್ಮನ ಋಣ ಮೊದಲನೇದ್ದು ನೋಡ್ರಿ ಅವ, ಮೊದಲನೇದ್ದು ಭಗವಂತನ ಋಣ ಅದ ನಮ್ಮ ಮ್ಯಾಲ. ಯಾಕಂದ್ರೆ ಇಷ್ಟು ಸುಂದರವಾದ ಶರೀರ ಕೊಟ್ಟಾನ ನೋಡ್ರಿ. ಮನುಷ್ಯ ಇದ ನಿಮ್ಮೂರೊಳಗ ನಾಯಿಗಳದಾವಿಲ್ರಿ, ಹಂದಿಗಳದಾವಿಲ್ರಿ, ಕತ್ತಿಗಳದಾವ. ಆದ್ರೆ ನಮ್ಮನ್ನು ಹಂಗೇನಾರ ಮಾಡಿ ಹುಡ್ಸಿದ್ದ ಅಂದ್ರೆ ಏನು ಮಾಡೋದ್ರಿ? ಎಷ್ಟು ಚಂದ ಮನುಷ್ಯರನ್ನ ಮಾಡ್ಯಾನ. ನಾಯಿ ಮಾಡಿದ್ರ ಇಲ್ಲಿ ಬಂದ್ರ ಬಡಿಗೆ ತಗೋತಿದ್ರಿ, ಈಗ ತಗೋತಿರಿಲ್ಲ. ನಾಯಿ ಬತ್ತಂದ್ರೆ ನಾಯಿ ಬತ್ತ ಒಳಗೆ ಕರೀರಿ ಕುರ್ಚಿ ಕುಣಿಸ್ರ ಅಂತ ಯಾರು ಹತ್ತೀರೇನು? ಬಡ್ಡಿಗೆ ತೊಗೊಂಡು ಹೊಡಿತೀರಿ ಹೊರಗ. ಯಾವ್ದೋ ಪ್ರಾಣಿ ಬಂದ್ರು ಹೊರಗೆ ಹೊಡಿತೀರಿ. ಯಾರ ಮನುಷ್ಯರು ಬಂದ್ರೆ ಬರ್ರಿ 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 ಮ್ಯಾಲ ಕೊಡ್ರಿ, ಇಲ್ಲಿ ಕೊಡ್ರಿ, ಇಲ್ಲಿ ಕೊಡ್ರಿ ಅಂತ ಕರಿತಿರ್ಲಿಲ್ಲ. ಎಷ್ಟು ಗೌರವ ಕೊಡುವಂಗ ಪರಮಾತ್ಮ ನಮ್ಮನ್ನು ಮನುಷ್ಯರನ್ನಾಗಿ ಹುಟ್ಟಿಸಾನಲ್ಲ. ಇದಕ್ಕಿಂತಲೂ ದೊಡ್ಡ ಋಣ ಏನದರಿ? ಪರಮಾತ್ಮ ಮನುಷ್ಯ ದೇಹವನ್ನು ಕೊಟ್ಟಾನ. ಅದರಾಗ ಮತ್ತು ಮನುಷ್ಯ ದೇಹ ಕೊಟ್ಟರು ನಿಮ್ಗೆ ಹೇಳ್ತಾನ, ಒಬ್ಬೊಬ್ರನ್ನ ಹಿಂಗೆ ಮಾಡಿ ಹುಡ್ಸಾನ್ರಿ. ಗೊತ್ತಲ್ಲ ನಿಮಗೆ? ಒಬ್ಬೊಬ್ರ ಕಾಲ ಅರ್ಧ ಮಾಡ್ಯಾನ, ನಿಮ್ಮ ಪೂರ ಮಾಡ್ಯಾನಿಲ್ಲ. 2 ಕಾಲು ಪೂರ ಮಾಡ್ಯಾನ. ಒಬ್ಬೊಬ್ರನ್ನ 1.5 ಕಾಲು, ಒಬ್ಬೊಬ್ರ ಕಣ್ಣಿರಂಗಿಲ್ಲ, ಒಬ್ಬೊಬ್ರ ಕಿವಿ ಇರಂಗಿಲ್ಲ, ಒಬ್ಬೊಬ್ಬರು ಏನಾರ ಅಂಗಹೀನಿರ್ತಾವ. ಪರಮಾತ್ಮ ನಮಗಿಷ್ಟೆಲ್ಲ ಸುಂದರವಾದ ದೇಹವನ್ನು ಕೊಟ್ಟಾನಲ್ಲ. ಪರಮಾತ್ಮನ ಋಣ ನಮ್ಮ ಮೇಲೆ ಎಷ್ಟು ಇರಬಾರದ್ರಿ ತಾಯಂದಿರ? ಅದಕ್ಕೆ ಅವನ ಋಣ ಯಾವಾಗ ತೀರ್ತದ ಅಂತಂದ್ರ ಒಟ್ಟ ಅವನಿಗೆ ಧ್ಯಾನ ಮಾಡಬೇಕು ನೋಡ್ರಿ, ಪರಮಾತ್ಮನ ಚಿಂತನೆ ಮಾಡಬೇಕು. ಯಾರು ಪರಮಾತ್ಮನ ನಾಮಸ್ಮರಣ ಚಿಂತನೆಯನ್ನ ಮಾಡಂಗಿಲ್ಲ ಅವ್ರು ಮನುಷ್ಯರಲ್ಲಂತ್ರಿ. ಮತ್ತು ಸಿಟ್ಟಿಗೆ ಬಂದಿರಿ ನನಗೆ, ಯಾಕ್ರಿ ಸ್ವಾಮಿ ನಾವು ನೆನಸಂಗಿಲ್ಲ ಮತ್ತು ನಾವು ಮನುಷ್ಯರಲ್ಲನ. ಈ ಪಶು ಪಕ್ಷಿ ಪ್ರಾಣಿಗಳ ದೇವರಿಗೆ ನೆನೆಸಂಗಿಲ್ರಿ. ಮತ್ತು ನಾವು ನೆನೆಸಲಿಲ್ಲ ಅಂದ್ರೆ ಅವಕ್ಕೆ ನಮಗೆ ಏನು ವ್ಯತ್ಯಾಸ ಆಗ್ತದ ರೀ? ಪರಮಾತ್ಮ ಬಾಯಿ ಕೊಟ್ಟ ನಮಗೆ ಎದಕ್ಕೆ ರೀ? ಮಂದಿನ ನಿಂದ ಮಾಡಕ, ಮಂದಿನ ಬೈಯಾಕ ಇಲ್ಲ. ಬಾಯಿ ಎದಕ್ಕೆ ಕೊಟ್ಟಾನಂದ್ರ ಶರಣರು ಬರೀತಾರ ನೋಡ್ರಿ, ವಚನದಲ್ಲಿ ನಾಮಾಮೃತ ತುಂಬಿ. ವಚನದಲ್ಲಿ ನಾಮಾಮೃತ ತುಂಬಿ ಅಂದ್ರೇನು? ಭಗವಂತನ ನಾಮಸ್ಮರಣೆಯನ್ನು ತುಂಬ್ರಿ ಅಂತ ಶರಣರು ಹೇಳ್ತಾರ. ಆದ್ರೆ ನಮ್ಮ ಮಂದಿ ವಚನದಲ್ಲಿ ತಂಬಾಕ ತುಂಬಿ, ಬಾಯಿ ತುಂಬ ತಂಬಾಕ ತುಂಬಿ. ನೋಡ್ಬೇಕ್ರಿ ತಂಬಾಕ ತಿನ್ನೋರ ಗತಿ ಪಾಪ. ಎಂತಲ್ಲಿ ಅಂದ್ರೆ ಬಸ್ನ್ಯಾಗ ಹತ್ತಿರ್ಬೇಕು, ಮನಗಂಡ ಮಂದಿ ತುಂಬಿರ್ಬೇಕು, ಸೀಟ್ ಖಾಲಿ ಇರಬಾರದು, ಏಕ ಮಂದಿ ನಿಂತಿರ್ತತಿ, ಮ್ಯಾಲೆ ಹಿಡ್ಕೊಂಡು ಹಿಂಗ ಜೋತ್ ಬಿದ್ದಿರ್ತಾನು. ಅಂತದ್ರಾಗ ತಂಬಾಕು ತಿನ್ಬೇಕು ಅನಿಸ್ತದ. ಇವು ಒಟ್ಟು ಸಂಧ್ಯಾಗ ನೋಡ್ರಿ, ಯಾವುದು ಇಳ್ದಿಂದ ಹೋಗಿ ತಿಂದ್ರೆ ನಡೆಯಂಗಿಲ್ಲ ಇಲ್ರಿ, ಅದು ಹಂಗಾಗತ್ತದ ಅಂತ ಅವ್ರಿಗೆ. ಒಟ್ಟು
ಅಂಥಲ್ಲೇನ ತಿನ್ಬೇಕಂತೇಳಿ ಅಂಥದ್ರಾಗ ಒಬ್ಬ ಹಂಗೆ ಮಾಡಿ ಹಿಂಗೆ ಮಾಡಿ ತೆಗೆದು ಹಾಕ್ಕೊಂಡ್ರಿ ಬಾಯಾಗ ಮನಗಡ ತಂಬಾಕ ತುಂಬ್ಕೊಂಡ ಅದು ತಿಂದು ಇಲ್ಲೇನು ತಿನ್ನಾಕಿಲ್ರಿ. ನಮ್ಮ ಕಡೆ ಭಾಳ ತಿಂತಾವ್ರಿ ತಂಬಾಕ, ಇಲ್ಲೇನಂತ ಮಂದಿ ಇರಾಕಿಲ್ಲ ತಂಬಾಕು ತಿನ್ನಾಕಿಲ್ಲ. ಪಾಪ ಒಳ್ಳೆ ಮಂದಿ. ಯಾಕೆ ನಗತ್ತೀರಿ? ನಮ್ಮ ಹಿರಿಯ ಇಲ್ಲೇ ಕೂತಾನ, ಅವ್ನು ನೋಡಿ ನಗಾಕತ್ತೀರಿ ನೀವು. ಸೋಮ್ ತಿತ್ತಾನಡ್ರಿ ಪಾಪ. ಇನ್ನು ನಾಳಿಂತರ ಪಾಪ ಅವನು ಬಿಡ್ತಾನೆ. ನಮ್ಮ ಹಿರಿಯ ನಮ್ಮ ಮಾತು ಕೇಳ್ತಾನವ, ನಮ್ಮ ಮಾತು ಕೇಳ್ತಾನೆ. ತಂಬಾಕ ತಿಂದವ್ರದು ಪಾಪ ಅವ್ರಿಗೆ ಮಾತಾಡೋದಂದ್ರೆ ಹೆಂಗಂತಂದ್ರೆ ರೀ, ಅದು ಪೂರ್ತಿ ತುಂಬಿರ್ತೈತ್ರಿ. ಕೆಲವೊಬ್ರು ಮಾತಾಡೋದು ನೋಡ್ಬೇಕ್ರಿ ನಾವು. ಮತ್ತು ಏನು ಅನ್ನಕ್ಕೆ ಬರಂಗಿಲ್ರಿ. ನಮ್ಮ ಮತ್ತಕ್ಕೂ ಬಂದಿರ್ತಾರೆ, ಬಂದು ಹಂಗೆ ಬಾಯಾಗಿರ್ತತಿ, ತಿತ್ತಿರ್ತಾರು, ಉಗುಳಿರಂಗಿಲ್ಲ, ಮಾತಾಡ್ಕೊತ ಬರ್ತಾರೆ. ಈಗ ಬಂದಿರೇನ್ರಿ ಸಾವುಕಾರ ಅಂದ್ಕೂಲ ಅದು ಅಲ್ಲೇ ಇಟ್ಕೊಂಡ ಬಂದು ನೋಡ್ರಿ. ನಾನು ಯಾವಾಗ ಯಾಕೆ ಬರೋ ಅಲ್ಲಿಗೆ ಹೋಗಿ ಮರ ಇದ್ದೀವಿ ನಾವು. ಅಂಥದ್ರಾಗ ಬಸ್ಸಿನಾಗ ಇದ್ದು ಸಂದರ್ಭದೊಳಗೆ ತಿಂದಿದ್ದ ಅದು ಟಾಕಿ ಫುಲ್ ಆಗಿತ್ತು ರೀ. ಮನಗಂಡ ಟ್ಯಾಂಕ್ ಓವರ್ಫ್ಲೋ ಆಗಾಕತ್ತಿತ್ತು. ಅದು ಮಾತಾಡಿದ್ರೆ ಒಂದಿಟ್ಟು ಹಿಡಿತಿರ್ತದೆ ರೀ, ಅದು ಓವರ್ಫ್ಲೋ ಆಗಾಕತ್ತಿತ್ತು. ನಿಮ್ಗೆ ಗೊತ್ತಿರ್ಬೇಕ್ರಿ, ಮೊನ್ನೆ ನಮ್ಮ ಜಮಖಂಡಿ ಓಲೆ ಮಠದ ಪರಮ ಪೂಜ್ಯರು, ಜಮಖಂಡಿಯ ಓಲೆ ಮಠದ ಪರಮ ಪೂಜ್ಯರು, ಅವ್ರ ಹೆಸರೇನೋ ಆಯ್ತಲ್ಲ ತಮ್ಮ, ಚನ್ನಬಸವ ಸ್ವಾಮಿಗಳು ಮೊದಲಿನವ್ರಿ. ಈಗ ಆನಂದ ದೇವರು ಅಂತ ಹೇಳಿದಾರ್ರಿ. ಈಗ ಸದ್ಯ ಆನಂದ ದೇವ್ರು ಅಂತೇಳಿ ಬಹಳ ಸಣ್ಣವ್ರಿ. ಓಲೆ ಮಠ ಅಂತಂದ್ರೆ ಜಮಖಂಡಿ ಒಳಗೆ ದೊಡ್ಡ ಪ್ರಸಿದ್ಧಿ ಮಠ, ಅದು ವಿರಕ್ತ ಮಠ. ಆ ಪರಮ ಪೂಜ್ಯರ ಸಣ್ಣವರು, ಬಹಳದರ ಒಂದು 20-25-30 ವರ್ಷದವ್ರು ಇರಬೇಕು. ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಜಮಖಂಡಿ ತಾಲೂಕಿನ ಸುತ್ತ ಹಳ್ಳಿಯೊಳಗೆ ಏನು ಮಾಡಾಕತ್ತಾರಂದ್ರ ಚಟದಿಂದ ಮುಕ್ತರನ್ನಾಗಿ ಮಾಡ್ಬೇಕಂತ ತಿಳ್ಕೊಂಡು ಇಡೀ ಊರು ಜೋಳಿಗೆ ಹಾಕೊಂಡು ಅಡ್ಡಾಡಕತ್ತಾರ್ರಿ. ಪಾಪ ಅವ್ರು ಜೋಳಿಗೆ ಹಾಕೊಂಡು ಅಡ್ಡಾಡಕತ್ತಾರ. ಅವ್ರ ಮನೆಗೆ ಹೋಗೋದು, ನಿಮ್ಮಂಥವ್ರ ಮನೆಗೆ ಭಿಕ್ಷಕ್ ಬರೋದು, ಭಿಕ್ಷಕ್ ಬಂದ ಒಳಗೆ ಬರಂಗಿಲ್ಲ, ಬಾಗಲ್ದಾಗ ನಿಂತಿರೋದು. ನಿತ್ತ ಭಿಕ್ಷಾಂದಹಿ ಅನ್ನೋದು ಏನ್ ನೀಡುದಂದ್ರ ಹಿಟ್ಟು ನೀಡಿಸ್ಕೊಳಂಗಿಲ್ಲ, ರೊಕ್ಕ ನೀಡಿಸ್ಕೊಳಂಗಿಲ್ಲ, ಗೊಂಜಾ ನೀಡಿಸ್ಕೊಳಂಗಿಲ್ಲ. ಮತ್ ಏನ್ ನೀಡಿಸ್ಕೊಳದಂದ್ರ ನಿಮ್ಮ ಮನ್ಯಾಗ ಏನಾರ ತಿತ್ತಿದ್ರಿ ಅಂದ್ರ ಚಟ ಅಂತವಿದ್ದು ಅಂದ್ರ ಅವನ್ನ ತಂದು ನಮಗ್ ಹಾಕ್ರಿಪ್ಪ ಅಂತ ಇಡೀ ಊರು ಅಡ್ಡಾಡಕತ್ತಾರ್ರಿ ಜೋಳಿಗೆ ತಗೊಂಡ ಪಾಪ ಪುಣ್ಯಾತ್ಮರು. ಯಾಕಂತಂದ್ರ ಇವತ್ತಿನ ನಮ್ಮ ಎಲ್ಲಾ ಯುವಕರು ಒಳ್ಳೆಯವರಾಗಬೇಕು, ನಮ್ಮ ತರುಣರು ಒಳ್ಳೆಯವರಾಗಬೇಕು. ಯಾಕಂದ್ರ ನಮ್ಮ ತಾಯಂದಿರಿಗೆ ಎಷ್ಟು ಕಷ್ಟದ ಇವತ್ತಿನ ಕಾಲದೊಳಗಂತಂದ್ರ ಮಕ್ಕಳ ಮಾತು ಕೇಳ್ತಾ ಇಲ್ಲಲ್ರಿ. ಮಕ್ಕಳ ಮಾತು ಕೇಳ್ತಾ ಇಲ್ಲಲ್ಲ. ಅದ್ರ ಸಲುವಾಗಿ ಆ ರೀತಿಯೊಳಗ ಅವೇನು ಬಸ್ನ್ಯಾಗ ಪಾಪ ತಂಬಾಕ ತಿಂದ ಬಾಯಿ ತುಂಬ ಕೂತಿತ್ತರೆ, ತುಂಬಿಕೊಂಡು ನಿಂತಿದ್ದ ಅವ ಕಂಡಕ್ಟರ್ ಬಂದ್ರಿ. ಕಂಡಕ್ಟರ್ ಬಂದು ಕೇಳ್ದ, ಏ ತಮ್ಮ ಟಿಕೆಟ್ ಅಂತ ಕೇಳ್ದ. ಟಿಕೆಟ್ ಅಂತ ಕೇಳಿದ ಕೂಡಲೇ ಇವರ ಫುಲ್ ಆಗೈತ್ರಿ ಇವನ್ ಬಾಯ್. ಏನಂತಂದ್ರ ಪೂರ್ತಿ ತಂಬಾಕ ತಿಂದು ಬಾಯಿ ಫುಲ್ ಆಗ್ಯದ. ಅವ್ರು ಬಂದು ಟಿಕೆಟ್ ಅಂತ ಕೇಳಿದಾಗ, ಹೌದ್ರ ಬರ್ರಿ